ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪ್ರಕಾಶ್ ಆಟೋಡ್ ಅಂತಂದು. ಹಾಂ ಸರ್. ನಮ್ಮದು ಗದಗ ಜಿಲ್ಲಾ ಮುಂಡ್ರಿ ತಾಲೂಕು ಮುಂಡ್ರಿ ತಾಂಡ ಅಂತಂದು ತಾಂಡ ರೀ. ಹಾಂ ಸರ್. ನಾವಿದು ಇಲ್ಲಿ ನಮ್ಮದೇ ಆದ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡ್ವಿ. ಒಂದು 4-5 ವರ್ಷ ಆಯಿತು ರನ್ನಿಂಗ್ ಇರೋದು. ಅದ್ರ ಜೊತೆ ಬಾಜು ಹೊಲ ಮಾಡಿಕೊಂಡು ಸ್ವಲ್ಪ ಕಬ್ಬಿಗೆ ಹಾಕ್ಕೊಂಡೆಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ ಸರ್ ಪ್ರೆಸೆಂಟ್. ಬಟ್ ಹೈನುಗಾರಿಕೆ ಬಗ್ಗೆ ಜಾಸ್ತಿ ಆಸಕ್ತಿ ಇರೋದ್ರಿಂದ ನಾನು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೊಂಟೀನಿ ಸರ್. ನಾನು ಮೂಲತಃ ರೈತ ಅಲ್ಲ, ನಾನು ಸ್ಟಾಪ್ 108ನಲ್ಲಿ ಕೆಲಸ ಮಾಡ್ತೀನಿ ರೀ. ಅಲ್ಲಿ ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಪೇಮೆಂಟ್ ಕಡಿಮೆ ಆಗಿದ್ದಕ್ಕೆ ನಾನು ಅದನ್ನು ಹೋಗ್ತಾ ಇದ್ದೀನಿ. ಅದ್ರ ಜೊತೆ ಇದನ್ನು ಮಾಡ್ತಾಯಿದ್ದೀವಿ. ಸರ್ ಎಜುಕೇಷನ್ ಏನು ಮುಗಿಸಿದೆ? ನಾನು BSc ನರ್ಸಿಂಗು. BSc. ಹೌದು. ಅಂದರೆ ಶಿಕ್ಷಣ ತಕ್ಕಂತೆ ಕೆಲಸಕ್ಕೆ ತಕ್ಕಂತೆ ನಿಮ್ಗೆ ಸಂಬಳ ಸಿಗ್ತಾ ಇಲ್ಲ. ಇವಾಗೂ ಸಿಗ್ತಾ ಇಲ್ಲ ಅಂತೂ ಇದನ್ನು ನೋಡೋಣ ಅಂತಂದು ಇದು ಮಾಡಿದ್ವಿ. ಅದು ಯಾಕಂದ್ರೆ ನಮ್ಮ ತಮ್ಮ ಸ್ವಲ್ಪ ಕ್ಲರ್ಕ್ ಇದ್ದಾರೆ ಬ್ಯಾಗೇಡ್ ಹೈಸ್ಕೂಲು, ಅವ್ರ ಸಹಾಯದಿಂದ ಇದನ್ನೆಲ್ಲ ಮಾಡ್ತಾಯಿದ್ವಿ. ಇಷ್ಟೆಲ್ಲ ಮಾಡ್ಕೊಂಡು ಬನ್ನಿ ಸರ್. ಎಷ್ಟಿದೆ ಸರ್ ಈಗ? ನಾನು ಒಂದು ಎಲ್ಲ ಸಣ್ಣ ದೊಡ್ಡ ಕೂಡಿ 30 ಅದಾವೆ ರೀ. ಎಲ್ಲ ದೊಡ್ಡ ಹಾಲು ಕೊಡೋ ಈ ಸದ್ಯ ಡ್ರೈ ಅದಾವ್ರಿ, ಎಲ್ಲ ಅಂದರೆ ಗಬ್ಬ ಅದಾವೆ ಆಲ್ಮೋಸ್ಟ್ ಹಾಲು. ಇನ್ನೊಂದು ತಿಂಗಳು 2 ತಿಂಗಳಿಗೆಲ್ಲ ಹಿಡಿತವೆ. ಒಂದು ಹೊತ್ತಿಗೆ ನನಗೆ 80-70 ಲೀಟರ್ವರೆಗೆ ಹಾಲು ಬರುತ್ತೆ ಒಂದು ಹೊತ್ತಿಗೆ, ಕಡಿಮೆ ಅಂದರು. ಒಂದೇ ತಳಿನ ಸರ್ ಅದರಲ್ಲಿ? ಇಲ್ಲ, HF ಜರ್ಸಿ ಎಲ್ಲ ಇದೆ. ಮತ್ತು ಲೋಕಲ್ ಇದೆ ನಮ್ಮ ಫಾರ್ಮ್. ಇವ್ರು ನಮ್ಮ ಈಗ ದೊಡ್ಡ ಒಂದು 16 ಅದಾವೆ ರೀ. 16-17 ಅದಾವೆ. ಇವು ಸಣ್ಣವೆಲ್ಲ ಇದೆ ರೀ. ನಮ್ಮದೇ ಇದೆ, ನಮ್ಮ ಅಕ್ಕರನೇ, ನಮ್ಮ ಆ ಕಡೆಯಿಂದ ಆಗಿರೋ ಕರನೇ ನಾವು ಇಂಪ್ರೂವ್ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡಿನಿ ರೀ. ಇಷ್ಟು ಎಲ್ಲ HF. ಇದು ಗಿರ್ಲ್ಯಾಂಡ್ ಥರ, ಅಂದರೆ ಈ ಕಡೆ HF ಅಲ್ಲ, ಗಿರ್ನು ಅಲ್ಲ, ಗಿರ್ಲ್ಯಾಂಡ್ ಜವಾರಿ ಕ್ರಾಸ್ ಬ್ರೀಡ್. ಹಾಂ, ಇದು ಬೇರೆ ಕಡೆ ನಾವಿಲ್ಲೇ ಲೋಕಲ್ ಮತ್ತು ಕಕ್ಕೂರು ಅಂತಿದೆ ಅಲ್ಲಿ, ಇಲ್ಲ ದಾವಣಗೆರೆ ಮಾರ್ಕೆಟ್ನಲ್ಲಿ, ಅಲ್ಲೇ ಆಜುಬಾಜು ದೂರ ಹೋಗಿಲ್ಲ. ಯಾವ ಈಗ ಒಂದಿಷ್ಟು ಹರ್ಯಾಣ ಅಂತ ಹೇಳ್ತಾರೆ, ತಂದು ಮಾರ್ತಾರೆ. ನಾಳೆ ಅವು ಫೇಲ್ ಆದವು ಸರ್. ನನಗೆ ಒಂದು 4-5 ಫೇಲ್ ಆದವು. ಟೋಟಲ್ 11 ಫೇಲ್ ಆಗಿದೆ ಸರ್. ನಂಗೆ ಮೋಸ ಮಾಡಿಕೊಟ್ಟಿದ್ದು ಈ ದಲ್ಲಾಳಿ ಥ್ರೂ ಹೋಗಿದ್ದಕ್ಕೆ 11 ಮಿಕ್ಸ್ ಇದಾದು. ಅದಕ್ಕೆ ಬೇಡ ನಾನೇ ಓನ್ ಹೋಗಿ ತಂದು ಎಕ್ಸ್ಪೀರಿಯನ್ಸ್ ಮೇಲೆ ತಂದಿದ್ವಿ ಎಲ್ಲ. ಸರ್ ಯಾವ ಥರ ಅಂದರೆ ಫೇಲ್ಯೂರ್ ಆದ್ರೆ ನೀವು? ಅಂದ್ರೆ ಸರ್, ಈಗ ಯಾವುದೇ ರೈತ ಈಗ ಚಲೋ ಆಕಡೆ ಇದೈತಂದರೆ ಯಾರೂ ಮಾರಲ್ಲ, ಗೊತ್ತಿರೋದು. ಈಗ ನನಗೆ ಇದು ಚಲೋ ಇದು ಐತೆ, ನಾನು ಈಗ ಯಾರು ಒಂದು 50,000 ಲಕ್ಷ ಕೊಡ್ತೀನಿ ಕೊಡಲ್ಲ ನಾನು ಇದನ್ನು. ಅವ್ರೇನು ಮಾಡ್ತಾರೆ, ಆರೋಗ್ಯ ಕೆಟ್ಟಿರುತ್ತೆ, ಅದರಿಂದ ಒಂದೇ ಸೂಲ್ ಅಂದ್ರೆ ಈಗ ಗಬ್ಬು ಇರ್ತಾವೆ, ಅವಾಗೇನು ಹೆಲ್ತ್ ಪ್ರಾಬ್ಲಮ್ ಆಗಿರ್ತಾವೆ ಅಂಥವು ಆಲ್ಮೋಸ್ಟ್ ಆಲ್ ಮಾರಕ್ಕೆ ಮಾರ್ಕೆಟಿಗೆ ಬರುತ್ತೆ. ಯಾಕೆ ರೈತರು ತೊಗೋಬೇಕಂತಂದ್ರೆ ಸ್ವಲ್ಪ ನೋಡಿ ತೊಗೋಬೇಕು, ಮಣ್ಣಕ್ಕೆ ತೊಗೊಳ್ಳಿ. ಒಂದೇ ಸೂಲು ಭಾಳ ಅಂದ್ರೆ 2ನೇ ಸೂಲು ತೊಗೊಳ್ಬೇಕು. ಈಗ ನಾವು ಸುಳ್ಳು ಹೇಳ್ತಾರೆ ಅವರು, 3ನೇ-4ನೇ ಸೂಲು ಇರ್ತವೆ, 2ನೇ ಸೂಲು ಅಂತ ಹೇಳ್ತಾರೆ, 1ನೇ ಸೂಲು ಅಂತ ಹೇಳ್ತಾರೆ. ಈಗ ನಾವು ಫಸ್ಟ್ ಹೈನುಗಾರಿಕೆ ಮಾಡ್ತೀವಿ ಅಂತಂದರೆ ಇದು ಹಳ್ಳಕ್ಕೆ ಬೆಳೆದೆ ಅಲ್ಲಿ ಯಾರ ಒಬ್ಬರು ಬ್ರೋಕರ್ ಮಾತು ನಂಬಿ ಸ್ವಂತಾಗಿ ನಿಮ್ಗೆ ನಂಬಿಕೆಸ್ತನ ಕರ್ಕೊಂಡು ಹೋಗ್ಬೇಕು. ಎಲ್ಲೇ ಇರಲಿ ನಮ್ಮ ನಂಬಿಕೆಸ್ತನ ಕರ್ಕೊಂಡೋಗಿ ವ್ಯವಹಾರ ಮಾಡಿ ಆಕತ್ತಂದ್ರೆ ಅಂದ್ರೆ ಅಷ್ಟೇ ಮಾತ್ರ ನಿಮ್ಗೆ ಮುಂದೆ ಸಕ್ಸಸ್ ಹಾಕಿರಿ ಹೈನುಗಾರಿಕೆ. ಮತ್ತೆ ಲೈವಲ್ಲಿ ಇಷ್ಟು ಲೀಟ್ರ್ ಕೊಡುತ್ತೆ ಅನ್ನೋದು ತೋರಿಸಿ ಮತ್ತೆ ಮಾರಾಟ ಸರ್ ಅವೆಲ್ಲ ಫೇಕ್ ಸರ್. ನನ್ನ ಅನುಭವ ಪ್ರಕಾರ ರೀ, ಅಲ್ಲಿ ನನಗೆ ತಂದಾಗ 15 ಲೀಟ್ರ್ 12 ಲೀಟ್ರ್ 15-16 ಲೀಟ್ರ್ ಕೊಡ್ತಂತಂದು ಹೇಳಿ ಕಟ್ತಾರೆ ಸರ್. ಇಲ್ಲಿ 10 ಲೀಟ್ರ್ ಬರೋಕಂದ್ರೆ ಒದ್ದಾಡ್ತೀವಿ. ಅವ್ರು ಹೆಂಗೆ ಹೇಳ್ತಾರೆ, 10 kg ಫುಡ್ ಬೆಳಿಗ್ಗೆ ಸಾಯಂಕಾಲ 10 kg ಫುಡ್ ಹಾಕಿ ನೋಡಿದ್ವಿ, ಅದರಿಂದ ಲಾಸ್ ಆಗೈತೆ. ನಮ್ಗೆ ಯಾವ ಇಲ್ಲದವ್ರು ಸರ್ ಎಲ್ಲ 8-10 ಲೀಟ್ರ್ ಮೇಲೆ ಅದಾವೆ ಸರ್, ಅದಕ್ಕೇನು ಕಡಿಮೆ ಇಲ್ಲ. ಸಣ್ಣ ಆಕಳಾದರೂ 8 ಲೀಟ್ರ್ ಕೊಡ್ತಾವೆ ಅಂಥವು. ಯಾಕಂದ್ರೆ ನಾವು ಇಲ್ಲಿ ಬಂದು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಚಲೋ. ಅಲ್ಲಿದ್ದು ಮಣಕ್ಕೆ ಅಲ್ಲಿಂದ ತಂದು ನಾವು ಲಾಭ ಮಾಡ್ಕೊತೀವಿ ಅಂದ್ರೆ ಸಾಧ್ಯ ಇಲ್ಲ. ಅಂದ್ರೆ ಬೇರೆ ಕಡೆ ತಂದು ಆಗಲೇ ನೀವು ಮೋಸ ಹೋಗಿದ್ದೀನಿ ಸರ್, ಭಾಳ ಹೋಗಿದ್ದೀನಿ. ಎಷ್ಟು ಹೋಗಿದ್ದಾವೆ ಸರ್ ಆಗಲೇ? 7-8 ಮೇಲೆ ನಾನು ಲಾಸ್ ಆಗೈತೆ ಸರ್. ಅದು ಹಾಕಂತ ದೊಡ್ಡ ಆಕಳೇನೆ ಹೆಲ್ತ್ ಪ್ರಾಬ್ಲಮ್ ಆಗಿ ಒಂದೇ ಅಲ್ಲಿ ಗಬ್ ತರ್ತೀವ, ಇಳಿತು ಸರ್. ಇಳಿದ ಮೇಲೆ ಅದು ಇಳೋದೇ ಇಲ್ಲ, ಅಂದರೆ ಕ್ಯಾಲ್ಸಿಯಂ ಡೌನ್ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ದಲ್ಲಾಳಿಗಳು ತಂದು ಅವ್ರ ಹತ್ರ ಏನು ಫುಡ್ ಗಿಡ್ ಹಾಕಿರಲ್ಲ, 1 ವಾರ 15 ದಿನ ಇಟ್ಕೊಂಡಿರ್ತಾರೆ ಅವ್ರ ಹತ್ರ. ಸೇಲ್ ಆಗಲಿ ಅಂತಂದೆ, ಸೇಲ್ ಆಗೋರು ಅವ್ರ ಹತ್ರ ಇರುತ್ತೆ. ಹಾಗಾಗಿ ಅದಕ್ಕೆ ಏನು ಬೇಕನ್ನೋದು ಆಹಾರ ಹಾಕಿರಲ್ಲ. ಫುಡ್ ಆಯ್ತು, ಇವು ಯಾವ ಫುಡ್ ನಾವು ಯೂಸ್ ಮಾಡ್ತೀವಲ್ಲ, ರೈತರು ಫಸ್ಟ್ ಅದನ್ನ ಯೂಸ್ ಮಾಡಿರ್ತಾರೆ ರೈತರು ಅಂತಂದು ಹಂಗೆ ತಂದು ಬರೀ ಭತ್ತದ ಹುಲ್ಲಾಕಿದೆ ಅಂತ ಮಾಡಿ ಇದು ಮಾಡ್ತಾರೆ. ಅಂಥದ್ರಲ್ಲಿ ಹೋಗಿ ನೋಡ್ತಿರ್ಬೇಕು ಆಕಳ. ಯಾಕಂದರೆ ಒಂದಿಷ್ಟು ಚಂದ ಕಾಣ್ತವೆ, ಬೀಸ್ ಕಾಣ್ತವೆ. ನಾನು ಹೋಗಿ ನಾವು ಕೊಡ್ಸಿವಿ ಸರ್, ನಾನು ನಮ್ಮ ರೈತರು ಕೂಡ ಹೋಗಿ ನೋಡ್ತೀನಲ್ರಿ, ಅವ್ರಿಗೂ ಕೊಡ್ಸೋದು ಮಾಡ್ತೀನಿ, ಮತ್ತು ನಾನು ತೊಗೊಂಬರ್ತೀನಿ ಅಂತ. ಅದ್ರಾಗ ಲಾಸ್ ಆಗೋದು ಜಾಸ್ತಿ ಸರ್. ಆದರೆ ಖುದ್ದು ಅವರೇ ಹೋಗ್ಬೇಕು. ಈಗ TV ನೋಡೋದೆ ಅದು ನೋಡೋದು ಅದು ಸಾಧ್ಯನೇ ಇಲ್ಲ. ಲಾಭ ಅದ್ರ ನೋಡಿ ತಂದು ಲಾಭ ಮಾಡ್ಕೊಂಡೇನು ಸಾಧ್ಯ ಇಲ್ಲ. ನಾವೇ ಹೋಗ್ಬೇಕು, ನೋಡಬೇಕು, ತರಬೇಕು. ರೈತರು ಯಾರ ದಲ್ಲಾಳಿ ಕೂಡ ಲೋಕಲ್ ದಲ್ಲಾಳಿ ಕರ್ಕೊಂಡು ಹೋಗಿ, ಮತ್ತು ಅಲ್ಲಿ ದೂರ ದಲ್ಲಾಳಿನ ಇಟ್ಕೊಂಡು ಹೋಗ್ಕೊಬಿಟ್ರಿ ಯಾವುದೇ ಕಾರಣಕ್ಕೂ.
ಇವೆಲ್ಲ ಈಗ ರೈತರಿಗೆ ಒಂದೊಂದು ರೂಪಾಯಿನೂ ಇದನ್ನೇ ಮುಖ್ಯನೇ. ಈಗ ನೋಡ್ರಿ ಒಂದು ಆಕಳ ತಂದು 70-80 ಸಾವಿರ ಕೊಟ್ಟು ತಂದಿರ್ತೀವಿ, ಬಂದು ಒಂದು ವಾರ 15 ದಿನ ಹಾಲು ಹಿಂಡಿ ಚೆನ್ನಾಗಿ, ಆಮೇಲೆ ಏನು ಮಾಡ್ತಾರೆ, ಈ ಹಾಲು ಹಿಂಡಿದ್ವಿ ಅದು ಏನೋ ಹೆಲ್ತಿಗೆ ತೊಂದರೆ ಆಗಿ ಸತ್ತು, ಯಾರು ಕೊಡ್ತಾರೆ ಅದ್ರ ದುಡ್ಡು? ಯಾರು ಕೊಡಲ್ಲ ಸರ್. ಅಲ್ಲಿ ತೋರಿಸಿರ್ತಾರೆ ಒಂದು ಇಷ್ಟು ಲೀಟ್ರ್, ಒಂದು 20 ಲೀಟ್ರ್ 25 ಲೀಟ್ರ್ ತೋರಿಸಿರ್ತಾರೆ. ಅಲ್ಲಿಂದ ಬಂದು ಇಲ್ಲಿ ಕಡಿಮೆ ಕೊಡೋದಕ್ಕೆ ಆಟೋಮೆಟಿಕ್ ಅದನ್ನ ಇನ್ನೊಂದು ಸರ್, ಈಗ ದಕ್ಷಿಣ ಕರ್ನಾಟಕ ಇದೆಯಲ್ಲ, ಮಂಡ್ಯ, ಹಾಸನ ಆ ಕಡೆ, ಅಲ್ಲಿ ಆ ಕಡೆ ಇದಾವೆ ಸರ್, ಅಲ್ಲಿ ಕೊಡ್ತವೆ 20-30 ಲೀಟರ್ವರೆಗೆ ಕೊಡ್ತವೆ. ಅದೇ ಆ ಕಡೆ ಇಲ್ಲಿ ಬಂದಾದ್ರೆ ಆಗಲ್ಲ. ಅಂದ್ರೆ ಅಲ್ಲಿ ಹವಾಮಾನ ಬೇರೆ, ಇಲ್ಲಿ ಉತ್ತರ ಕರ್ನಾಟಕ ಹವಾಮಾನ ಬೇರೆ. ಇಲ್ಲಿ ಹವಾಮಾನಕ್ಕೆ ಎಂತ ಆಕಳ ತರಬೇಕು ಅದು ನೋಡಿ ತರಬೇಕು. ನಾವು ಈ ಕಡೆ ಹಿಂಗೆ ಅಂದರೆ ಡ್ರೈ ಏರಿಯಾ ಎಲ್ಲಿದೆ ಅಲ್ಲಿಂದ ತಂದರೆ ಪ್ರಾಬ್ಲಮ್ ಇಲ್ಲ. ಎಲ್ಲಿ ಒಣ ಡ್ರೈ ಏರಿಯಾ ಅಂದರೆ ಈ ಕಡೆ ನಾವು ಬಿಜಾಪುರ ಕಡೆ ಆ ಕಡೆ ಹೋಗಿ, ಇಲ್ಲಿ ಆಜು ಬಾಜು ಜಿಲ್ಲೆ ಹೋಯ್ತಂದ್ರೆ ಏನು ತೊಂದರೆ ಇಲ್ಲ. ನಾವು ದೂರ ಹೋಗ್ತಿರ್ತೀವಿ, ಚಲೋ ಆಕಳ ತರ್ತೀವಿ, 30 ಲೀಟ್ರ್ ಕೊಡ್ತಾವೆ, 40 ಲೀಟ್ರ್ ಕೊಡ್ತಾವೆ ಅಂತಂದು ಹಾಕ್ತೀವಿ ಅಂತಂದರೆ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರ್ತಾವೆ. ಅಲ್ಲಿ ಹೋಗಿ ತರ್ತೀನಿ ಅಂತಂದ್ರು 6 ತಿಂಗಳು 5 ತಿಂಗಳು ಗಬ್ಬು ಇತ್ತಂಬ್ರಿ, ಯಾರ ತಂದರು. ಈಗ ಫುಲ್ ಇಲ್ಲಿದ್ದು ತಂದರೆ ಆಗಲ್ಲ ಸರ್, ಲಾಸ್ ಆಗೋ ಚಾನ್ಸಸ್ ಭಾಳ ಇರ್ತೀವಿ. ನನ್ನ ಅನುಭವದ ಪ್ರಕಾರ ಹೇಳೋದು. ಬೇರೆ ಯಾವ್ದಾರು ತಂದು ಅಷ್ಟು ಎಷ್ಟು ಸುಳ್ಳು ಎಷ್ಟು ಕರೆ ನನಗೆ ಗೊತ್ತಿಲ್ಲ ಸರ್. ಬಟ್ ನನ್ನ ಅನುಭವ ಪ್ರಕಾರ ತಂದರು ಅಲ್ಲಿ ತೊಗೊಂಬರೋಕ್ಕೇನು ತೊಂದರೆ ಇಲ್ಲ, ಆದರೆ 7 ತಿಂಗಳು 6 ತಿಂಗಳ ಒಳಗೆ ಗಬ್ಬಿರೋ ತೊಗೊಂಬನ್ನಿ. ಇಲ್ಲಿ ಬಂದು 2 ತಿಂಗಳು ಅದು ಅಡ್ಜಸ್ಟ್ ಆಗಿದ್ರೆ ಬಾಡಿಗೆ ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆದಮೇಲೆ ಇಳಿದ್ರು ಹಂಗೆ ತೊಂದರೆ ಆಗೋದ ಚಾನ್ಸಸ್ ಕಡಿಮೆ. ಸರ್ ಶುರು ಮಾಡಿದಾಗ ಎಷ್ಟು ಹಾಕ್ಲಿಲ್ಲ ನಿಮ್ಮ ಕಡೆ? ಸರ್ ನಂದು ಫಸ್ಟ್ ಒಂದು ತಂದೆ ಸರ್, ಒಂದು ಅದು ನನಗೆ ಸ್ವಲ್ಪ ಕೈ ಹಿಡ್ದಂಗೆ ಅಂತ ಅನಿಸಿತ್ತು. ಅದ್ರ ಜೊತೆ 3 ತಂದೆ, 4 ಸರ್ ನಂದು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು. ಒಂದು ಸಣ್ಣ ಸೆಡ್ ಮಾಡ್ಕೊಂಡಿದ್ದೆ, 4 ಆಕಳ ಸ್ಟಾರ್ಟ್ ಮಾಡಿದ್ದು. 4 ಆಕಳ ಆದಮೇಲೆ ಅದ್ರಾಗೆ ನಮ್ಗೆ ಲಾಸ್ ಅನಿಸ್ಲಿಲ್ಲ ಸರ್. ನಾನು ಮಾಡಲಿಲ್ಲ, ನಾವು ಬೇಕಂದರೆ ಸ್ವಲ್ಪ ಮಾರಲ್ ಸಪೋರ್ಟ್ ಕೊಡ್ಕೊಂಡಿದ್ವಿ. ಒಬ್ಬರು ಇದ್ದರು ಕೆಲಸಗಾರ ಇಟ್ಕೊಂಡಿದ್ವಿ. ಮತ್ತು 4 ಆಕಳಕ್ಕೆ ಒಂದು 45-50 ಸಾವಿರ ತೆಗ್ದೀನಿ ಸರ್ ನಾನು ಮಂತ್ಲಿ. ಬಂದಿದೆ. ಬಟ್ ಎಲ್ಲ ಖರ್ಚು ಮತ್ತು ಅದ್ರದ್ದು ಕೂಡ ಫುಡ್ಡಿಂದ ಇರುತ್ತೆ, ಆಳಿನ ಖರ್ಚು ಇರುತ್ತೆ, ಎಲ್ಲ ತವರು 10-15 ಸಾವಿರಕ್ಕಿಂತ ಕಡಿಮೆ ಉಳಿದಿಲ್ಲ ಸರ್ ನನಗೆ. ಅದಕ್ಕಿಂತ ಜಾಸ್ತಿನೇ ಉಳಿದಿದೆ. ಎಷ್ಟು ತಿಂಗಳ ಅದು ಇರೋ 4 ಆಕಳ ನಾನು ಅದು ನೋಡಿಕೊಂಡು ಕುರಿ ಮಾಡಿದ್ವಿ. ಕುರಿಯಲ್ಲಿ ನಾನು ಸ್ವಲ್ಪ ಕೋವಿಡ್ನಲ್ಲಿ ಲಾಸ್ ಆಯ್ತು ಸರ್, ಅದಕ್ಕೆ ಸ್ವಲ್ಪ ಅದನ್ನು ಹಂಗೆ ಬಿಟ್ಬಿಟ್ಟಿನಿ ಸರ್. ಅಲ್ಲಿ ಹಂಗೆ ಹೌದು ಅದನ್ನು ಬಿಟ್ಬಿಟ್ಟೆ. ಮತ್ತು ಇದನ್ನು ಮಾಡ್ಬೇಕಂತಂದು ಮಾಡಿದ್ವಿ ಸರ್. ಲೋನ್ ಕೇಳಿದ್ವಿ, ಲೋನ್ ಯಾವುದೇ ರೀತಿಯಿಂದ ಬರಲಿಲ್ಲ ಸ್ಟಾರ್ಟಿಂಗ್. ಅಷ್ಟು ಹೇಳ್ತಾರೆ, ಅಡ್ವರ್ಟೈಸ್ ಕೊಡ್ತಾರೆ, ಇಷ್ಟಿದೆ ಲೋನ್ ಸಬ್ಸಿಡಿ ಅಂತಂದು, ಯಾವುದೂ ಬಂದಿಲ್ಲ ಸರ್. ಮತ್ತು ನಮ್ಗೆ ಯಾಕೋ ಇಲ್ಲಿ SBI ಬ್ಯಾಂಕ್ ಭಾಳ ಹೆಲ್ಪ್ ಮಾಡಿದ್ರು ಸರ್. SBI ಬ್ಯಾಂಕ್ ಮುಂಡ್ರಿಗೆ ಅವರು ಅಂದರೆ ಅಲ್ಲಿ ಸರ್ ರೆಡ್ಡಿ ಸರ್ ಅಂತೀವಿ, ಸತೀಶ್ ರೆಡ್ಡಿ ಅಂತ ಸರ್ ಅಂತಿದ್ರು. ನಮ್ಮ ಪ್ರಾಬ್ಲಮ್ ನೋಡ್ಕೊಂಡು ಅವರೇ 10 ಲಕ್ಷ ರೂಪಾಯಿ ನನಗೆ ಕೊಟ್ಟರು ಸರ್ ಇದು ಮಾಡೋಕ್ಕೆ, ಸ್ಟ್ಯಾಂಡ್ ಆಫ್ ಇಂಡಿಯಾ. ಬಟ್ ಇದು 45 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಸರ್ ಇದು. ಬಟ್ ನಂಗೆ ಸಿಕ್ಕಿದ ಅಷ್ಟರ ಅನುಕೂಲ ಮಾಡಿಕೊಟ್ಟು ಸರ್ ಇದು. ನಮ್ಮ ಸ್ವಂತ ಕಡೆ ಇಸ್ಕೊಂಡು ನನ್ನ ಫ್ರೆಂಡ್ ಸರ್ಕಲ್ ಇಸ್ಕೊಂಡು ತಪ್ಪಿಟ್ಟು ಮಾಡ್ಕೊಂಡಿ ಸರ್ ಈಗ ಪ್ರೆಸೆಂಟ್. ಸರ್ ಶುರು ಮಾಡಿದಾಗ ನೀವು ಹೈಟಾಗಿ ಶೆಡ್ ಹಾಕೊಂಡ್ರಿ, ಮುಂಚೆ ಏನಾದರೂ? ಇಲ್ಲ ಸರ್, ಇದು ಸಣ್ಣ ಸೆಡ್ ಮಾಡ್ಕೊಂಡಿದ್ದಂಗೆ. ಈಗ ನಾವು ಇದನ್ನು ಮಾಡ್ಕೊಂಡ್ವಿ. ಎಕ್ಸ್ಟ್ರಾ ಲೋನ್ ಬಂತಲ್ಲ ಸರ್, ಅದರಲ್ಲಿ 3 ಲಕ್ಷ ಚಿಲ್ಲರ್ ಅದು ಕನ್ಸ್ಟ್ರಕ್ಷನ್ ತೋರಿಸ್ಬೇಕಾಯ್ತು ಸರ್. ಅದು ಬೇಡ ಅಂತ ನಾವೇ ಮಾಡಿದ್ವಿ. 3 ಲಕ್ಷದಾದರೆ ಸಣ್ಣದಾಗತ್ತೆ, ಇದರಷ್ಟು ಆಗಿತ್ತು, ಬೇಡ ಅಂತಂದು ದೊಡ್ಡದ ಮಾಡೋಣ. ಅದಕ್ಕೆ ಎಷ್ಟು ಮಾಡಿದ್ರು ತೊಂದಿರಲ್ಲ, ದುಡ್ಡು ನಮ್ಮ ಕೈಲಿ ಹಾಕೊಂಡು ಮಾಡೋಣ ಅಂತ ನಮ್ಮ ಬ್ರದರ್ ಕ್ಲರ್ಕ್ SD ಅದಾರೆ ಸರ್ ಇಲ್ಲಿ ಬಾಗೇಡಲ್ಲಿ, ಅವ್ರ ಸಹಾಯಲಿಂತ ಇಷ್ಟ ಇದು ಮಾಡ್ಕೊಂಡ್ವಿ ಸರ್. ಸರ್ ಹೊಸದಾಗಿ ಹೈನುಗಾರಿಕೆ ಮಾಡೋರಿಗೆ ಏನು ಸಜೆಷನ್ ಕೊಡ್ತೀರಿ? ಯಾಕಂದರೆ ಒಂದು ಮೈಂಡಲ್ಲಿ ಬಂದ್ಬಿಡ್ತೇವೆ, ಸ್ವಲ್ಪ ಯಾವುದರಲ್ಲಿ ಒಂದು ಉದ್ಯಮ ಶುರು ಮಾಡ್ಬೇಕಾದ್ರೆ ದುಡ್ಡು ಸಿಗುತ್ತೆ ಅನ್ನೋದಾದ್ರೆ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ, ಹೊರತಾಗಿ ಚಿಕ್ಕದಾಗಿ ಏನೂ ಯೋಚನೆ ಮಾಡೋದು ಸರ್. ನಾನು ಆ ವಿಷಯದಾಗ ಹೇಳ್ಬೇಕಂದ್ರೆ ಸರ್, ಫಸ್ಟ್ ದೊಡ್ಡ ಮಟ್ಟ ಮಾಡ್ರಿ, ನಾನು ಬೇಡನಲ್ಲ. ಬಟ್ ಒಂದು 2 ತಂದು ನಿಮ್ಮ ಕೈಲಿ ಆಗುತ್ತಿಲ್ಲ ನೋಡ್ಕೊಟ್ರಿ, ನಿಮ್ಮ ಕಡೆ ನಿಭಾಯಿಸಲ್ಲ ಆಗುತ್ತೆ ಇಲ್ಲ ಅಂತಂದೆ. ಅಂದರೆ ಯಾಕಂದ್ರೆ ನಾನು ತಂದೆ 10-15 ಆಕಳ ತಂದೆ, ಸಡನ್ ಮಾಡಿದೆ. ನನ್ನ ಕೈಲಿ ಬೆಳಗ್ಗೆ ಕೆಲಸ ಇದರಲ್ಲಿ ಜಾಸ್ತಿ ಸರ್, ಕೆಲಸ ಹಂಗೆ ನೋಡಿದರೆ. ಬಟ್ ಇದ್ರಂತ ಪ್ರಾಫಿಟ್ ಯಾವುದಿಲ್ಲ. ನಾವು ಸ್ವಂತ ಕರೆಕ್ಟಾಗಿ ಮಾಡಿದ್ವು ಅಂತಂದು ಸರ್, ಇದ್ರಂತ ಇದು ಯಾವುದು ಜಾಬ್ನು ಅವಶ್ಯಕತೆ ಇಲ್ಲ. ಸ್ವಂತ ಓನ್ ಮಾಡ್ಕೊಂಡು ನಿಂತ್ರೆ ನಾವು ಹೊಸ ಮಾಡೋರ್ಗೆ ಅಂತಂದರೆ ಮಾಡಿರಿ, ಅದು ನೋಡಿ ಮಾಡಿರಿ ಅಂತ ಹೇಳೋದಷ್ಟೇ. ಮಾಡೋ 10 ಆಕಳ ತಂದೆ 20 ಆಕಳ ತಂದೆ ಎಟ್ ಎ ಟೈಮು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಂಗೆ ಮಾಡೋಕೆ ಹೋಗ್ಬೇಡ್ರಿ. ಆ ಜೊತೆ ಇದ್ರಿಗೆ ಹೆಲ್ತ್ ಆಕಳಕ್ಕೆ ಏನಿತ್ತು ಅಂತಂದ್ರೆ ಪ್ರೆಸೆಂಟ್ ಫುಡ್ ಯಾವ ಥರ ಹಾಕ್ಬೇಕು, ಇಲ್ಲಾಂದ್ರೆ ಬೇರೆ ಒಂದು ಯಾವ್ದಾದ್ರು ಫಾರ್ಮ್ ಇರುತ್ತೆ ನಮ್ಮಂಥದ್ದು, ಅಥವಾ ಯಾರ್ದೋ ತಮ್ಮ ಅನುಕೂಲದ ಫಾರ್ಮ್ ಇರುತ್ತೆ, ಅಲ್ಲಿ ಒಂದು 2-3 ದಿನ ನೋಡ್ಬೇಕಲ್ಲಿ ದಿನ ಚಟುವಟಿಕೆ ಅವ್ರು ಏನು ಮಾಡ್ತಾರೆ ಅದನ್ನು ನೋಡ್ಕೊಂಡು ಮಾಡಿರಿ. ನಾ ಎಲ್ಲರೂ ಮಾಡ್ತಾರೆ ಮಾಡೋದಲ್ಲ ಹೈನುಗಾರಿಕೆ. ಇದ್ರಾಗ ಲಾಸ್ ಅನ್ನೋದಿಲ್ಲ, ಬಟ್ ಲಾಸ್ ನಾವಾಗಿ ಮಾಡ್ಕೊತೀವಿ. ಯಾವ ಥರ ಅಂತಂದರೆ ಅದು ಪ್ರಾಪರ್ ಫುಡ್ ಕೊಡೋದು, ಫೀಡಿಂಗ್ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಹಂಗಾಗಿ ಅವು ಇದಕ್ಕೊಂದು ಆಕಳ 400 kg ಇರುತ್ತೆ, ಅದಕ್ಕೆ ಎಷ್ಟು ಫುಡ್ 10% ಕೊಡ್ಬೇಕು ನಾವು ಫುಡ್ಡು. ಅಂದರೆ 10 kg 40 kg ಕೊಡ್ಬೇಕು ಫುಡ್, ಬೆಳಿಗ್ಗೆ 20 ಸಾಯಂಕಾಲ 20. ಆ ಥರ ಮಾಡ್ಕೊಂಡು ಹೋದರೆ ಯಾವುದು ಲಾಸ್ ಇಲ್ಲ ಸರ್. ಇದರಲ್ಲಿ ಮಾಡ್ಬೋದು, ಆದರೆ ಪ್ರಾಪರಾಗಿ ಮಾಡಿರಿ. ಒಂದು ಹತ್ರ ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿರಿ, ಟ್ರೈನಿಂಗ್ ತೊಗೊಂಡು ಮಾಡಿರಿ. ಇಲ್ಲಾಂದರೆ ಮಾಡೋಕ್ಕೆ
ಆಗಲ್ಲ ಸರ್. ಸರ್ ಮುಂಚೆ ನೀವು 4 ಹಸು ಸಾಕಿರ್ಕನ ದಿನಚರಿದು ಈಗೇನು ದಿನಚರಿ ಏನು ವ್ಯತ್ಯಾಸ? ಸರ್ 4 ಆಕಳ ಇದ್ದರೂ ಕೆಲಸ ಅಷ್ಟೇ ಇರುತ್ತೆ ಸರ್. 40 ಆಕಳ ಇದ್ದರೂ ಅಷ್ಟೇ ಸರ್ ಕೆಲಸ. ಏನಂದ್ರೆ ಬೆಳಗ್ಗೆ ಹೇಳೋದೆ 4 ಗಂಟೆ ಹೇಳೋದೆ, ಹಾಲು ಕರೆ ಸ್ವಲ್ಪ ಫೀಡ್. ನಮ್ಮ ದಿನಚರಿ ಏನಂತಂದರೆ ಮಾರ್ನಿಂಗ್ 3-4 ಗಂಟೆಗೆ ಹೇಳ್ತಾರೆ. ನಮ್ಮ ವರ್ಕರ್ ಇದೆ UP ದವರು 3-4 ಗಂಟೆಗೆ ಹೇಳ್ತಾರೆ. ಬಡ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫುಡ್ ಇಡ್ತಾರೆ. ಫುಡ್ ಡೈಲಿ ಅಂದರೆ ನಾವು ತೈವಾನ್ ಅಥವಾ ದೊಡ್ಡ ಯಾವ್ದು ನಮ್ಗೆ ನಮ್ಮ ಏರಿಯಾದಲ್ಲಿ ಯಾವ್ದು ಸಿಗುತ್ತಲ್ಲ ಫುಡ್ ಅದನ್ನ ಹಾಕ್ತೀವಿ ಸರ್. ಅದು ನಂದಿನಿದು ಇರ್ತವೆ, ಯಾವುದು ಒಟ್ಟು KMFನ ಫುಡ್ ಇರ್ತವೆ. ಅವು ಯಾವ್ದು ಸಿಗುತ್ತೆ ಅದನ್ನ ಹಾಕ್ಕೊತಾರೆ ಸರ್. ಇವರು ಹಾಕ್ಕೊಂಡು ತಿಂದ ಮೇಲೆ ನೀರು ಬಿಟ್ಟು ಹಾಲು ಕರ್ಕೊತಾರೆ. ನೀರು ಬಿಡ್ತಾರೆ, ನೀರು ಕುಡಿಸಿ ಹಾಲು ಕರೀತಾರೆ. ಹಾಲು ಕರೆದ್ಮೇಲೆ ನೆಕ್ಸ್ಟ್ ಹಾಲು ಪಾರ್ಸಲ್ ಕಳಿಸ್ತಾರೆ. ಅದಕ್ಕೆ ಡೈರಿ ಕಳಿಸಿದ್ಮೇಲೆ ಮತ್ತು ಮೇವು ಹಾಕ್ತಾರೆ ಸರ್. 7 ಗಂಟೆ ಮೇವು ಹಾಕ್ಬಿಡ್ತಾರೆ. 8 ಗಂಟೆ ಆದಮೇಲೆ ಏನಿಲ್ಲ ಸರ್. ಮತ್ತು 10 ಗಂಟೆ 11 ಗಂಟೆಗೆ ಬರ್ತಾರೆ. 11 ಗಂಟೆ ಬಂದು ಎಲ್ಲ ಮೇವು ಉಳಿದಿರೋದೆಲ್ಲ ತೆಗೆದು ರಿಟರ್ನ್ ಮತ್ತೆ ಏನು ಮಾಡ್ತಾರೆ, ನೀರು ಬಿಡ್ತಾರೆ. ನೀರು ಕುಡಿಸ್ಬಿಡ್ತಾರೆ. ನೀರು ಕುಡಿಸಿ ಮುಗೀತು ಸರ್ ದೈನಂದಿನ ಚಟು. ಮತ್ತು 3 ಗಂಟೆ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಬೆಳಗ್ಗೆ ಏನು ಇರ್ತೈತೆ ಅದು ಸೇಮ್ ಮಾತ್ರ ಮಾಡಿ ಅಷ್ಟೇ ಮಾಡೋದು ಸರ್.